ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ರೀ ಅಪ್ಪ, ಹೊಸ ಮದಿ ಮಗ. ನ್ಯೂಸ್ನ್ಯಾಗ ಮತ್ತು ಸೋಷಿಯಲ್ ಮೀಡಿಯಾದಾಗ ಎಲ್ಲರೂ ನೋಡಿರ್ತೀರಿ ಮುಕುಳೆಪ್ಪ ಲವ್ ಜಿಹಾದ್ ಅಂತ. ನೋಡಪ್ಪ ಮುಕುಳೆಪ್ಪ, ಲವ್ ಜಿಹಾದ್ ಯಾಕಂತಾರಂದ್ರೆ ಅದೆಷ್ಟೋ ಹೆಣ್ಣು ಮಕ್ಕಳು, ಹಿಂದೂ ಹೆಣ್ಣು ಮಕ್ಕಳನ್ನ ಮದುವೆ ಆಗಿ ಸಂಸಾರ ಮಾಡೋಕ್ಕಾಗದೆ ಜಗಳಾಗಿ ಡೈವರ್ಸ್ ಮಾಡಿ ಆಮೇಲೆ ಬಿಡೋಕ್ಕಾಗದೆ ನೋಡೋಕ್ಕಾಗದೆ ಕೊಲೆಗಳು ಮಾಡಿ ತುಂಡು ಮಾಡಿ ಎಲ್ಲ ಕಡೆ ನೋಡಿದ್ರಿ. ಅದಕ್ಕೋಸ್ಕರ ಅಂತಾರಪ್ಪ, ನೀನು ಚೆನ್ನಾಗಿ ನೋಡೋಕೆಂದ್ರೆ ನಿನಗೆ ಯಾರೇನನ್ನಲ್ಲ, ಆಯಿತಾ ಹೇಳಿ. ನಾ ಯಾವುದೇ ಥರದ ಲವ್ ಜಿಹಾದ್ ಮಾಡಿಲ್ಲ. ನಾವು ಇಬ್ಬರು ಇಷ್ಟಪಟ್ಟ ಮದುವೆ ಆಗಿದ್ದೈತಿ. ನೀವಿಬ್ಬರು ಇಷ್ಟಪಟ್ಟು ಮದುವೆ ಆಗಿದ್ರೆ ಹಿಂಗೆ 100 ವರ್ಷ ಖುಷಿಯಾಗಿ ಬದುಕ್ರಿ, ಜಗಳ ಆಡಬೇಡ್ರಿ. ಮದುವೆ ಆಗ್ಯಾರ ಅನ್ನೋರ ಬಾಯಿಗೆ ಮುಚ್ಚಿಸಾಕ ಒಂದಿಷ್ಟು ಸುಖದಿಂದ ಬದುಕ್ರಿ, ಮಾದಗ್ರಿ ಆಗ್ರಿ, ಯಾರು ಏನನ್ನಲ್ಲ ಮಕ್ಕಳಪ್ಪ. ಮತ್ತು ನಾವು ಚಲೋ ತಮಗೆ ಬಾಳೆ ಮಾಡತ್ತೀವಿ, ನಾವು ಖುಷಿ ಅದೇವಿ. ಕರ್ನಾಟಕದ ಜನತೆಗೆ ನೀನು ಖುಷಿಯಾಗಿರದೇ ಬೇಕು ಕಣಪ್ಪ ಮಕ್ಕಳಪ್ಪ. ನೀನು ಖುಷಿಯಾಗಿದ್ದರೆ ಯಾರಿಗೆ ಖುಷಿ ಇಲ್ಲ ಹೇಳು? ಯಾಕಂದ್ರೆ ನೀನು ವಿಡಿಯೋ ನೋಡಿದವ್ರು ನಾವು. ಯಾರು ನಮ್ಗೆ ಕಿರಿಕಿರಿ ಮಾಡಕ್ಕೆ ಹೋಗ್ಬೇಡ್ರಿ. ಮತ್ತು ನಾವು ಯಾವುದೇ ಥರದ ಮತಾಂತರ ಮಾಡಿಲ್ಲ. ಯಾವುದೇ ವ್ಯಕ್ತಿ, ಯಾವುದೇ ಧರ್ಮ, ಯಾವುದೇ ಪಂಥ, ಯಾವುದೇ ಒಂದು ಜನಾಂಗಕ್ಕೆ ಅವಮಾನ ಆಗುವ ಥರ ಮತ್ತೆ ಯಾವತ್ತೂ ವಿಡಿಯೋ ಮಾಡೋಕ್ಕೆ ಹೋಗಬೇಡ. ಹಂಗಂತ ಬರೀ ಆ ಹುಡುಗಿಯರನ್ನೇ ಹಾಕ್ಕೊಳ್ಳೋದು, ಈ ಹುಡುಗಿಯರನ್ನೇ ಹಾಕ್ಕೊಳ್ಳೋದು, ಮತ್ತು ವಿಡಿಯೋ ಮಾಡೋದನ್ನ ಮರ್ಯಾದೆ ಕಳೆಯೋದು, ಈ ಥರ ಯಾವತ್ತೂ ಮಾಡೋಕ್ಕೆ ಹೋಗಬೇಡ ಮಗಳಪ್ಪ. ಮತ್ತು ಇದೊಂದು ಏನು ಹೇಳ್ಬೇಕಂತ ಮಾಡೇನಪ್ಪ ಅಂತಂದ್ರೆ, ನಾ ಕರ್ನಾಟಕದಾಗ ಹುಟ್ಟೇನಂದ್ರೆ, ಕರ್ನಾಟಕದಾಗಿಂದ ತಿನ್ನಾಕತ್ತೇನಂದ್ರೆ, ನಾನು ಒಬ್ಬ ಕನ್ನಡಿಗ ಹೆಮ್ಮೆಯಿಂದ ಹೇಳ್ಕೊತೀನಿ. ನಾನು ಹೌದು, ಮತ್ತು ನೀ ಕನ್ನಡದಲ್ಲೇ ವಿಡಿಯೋಗಳು ಮಾಡಿ ಹಾಕಿ ಕರ್ನಾಟಕದ ನಿನಗೆ ಎತ್ತು ಮೆರೆಸ್ಯಾರಂದ್ರೆ ಯಾವತ್ತು ಕನ್ನಡಕ್ಕೆ ನೀನು ಋಣಿಯಾಗಿರು. ಕನ್ನಡ ಭಾಷೆಗೆ, ನಾಡು ನುಡಿಗೆ ಎಲ್ಲಾದರೂ ಧ್ವನಿ ಎತ್ತುವ ಕೆಲಸ ಮಾಡು, ನ್ಯಾಯ ಕೊಡಿಸುವ ಕೆಲಸ ಮಾಡಿ. ಯಾಕಂದ್ರೆ ನಿನಗೆ ಒಂದು ಹಂತಕ್ಕೆ ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಅದಾರಂದ್ರೆ ಜನ ಮೆಚ್ಚುಗೆ ಪಡೆದಿದೆಯಂತೇನೆ ಅಲ್ಲಿ ಇದೆಯಾ. ಜೈ ಕನ್ನಡಾಂಬೆ. ಒಬ್ಬ ಕನ್ನಡಿಗ ಅಂಥೇಳಿ ಎಲ್ಲರೂ ಈ ವಿಡಿಯೋ ಆದಷ್ಟು ಶೇರ್ ಮಾಡಿರಿ. ಧನ್ಯವಾದಗಳು. ಶೇರ್ ಮಾಡುವಂಥ ಅವಶ್ಯಕತೆ ಏನಿಲ್ಲ, ಯಾಕಂದರೆ ಈಗಾಗಲೇ ಕರ್ನಾಟಕ ಜನತೆಗೆ ಪೂರ್ತಿ ಗೊತ್ತಾಗಿದೆ. ಏನು ಮುಕ್ಳೆಪ್ಪ ಅಂದ್ರೆ ಏನಂದ್ರೆ ಭಯ ಏನಂದ್ರೆ, ಇನ್ನೊಬ್ಬರು ಒಂದು ಹೆಣ್ಣನ್ನು ಹಡೆದು ಬಿಟ್ಟಾರ, ಏನೋ ಒಂದು ಕಲೆ ಅಂತ ನೀವು ಬೆಳೆಸ್ತಿ ಅಂದ್ರೆ ಮದುವೆ ಪ್ರೀತಿಯಾಗಿ ಮದುವೆ ಆಗಿ ಆ ಥರ ಕೊನೆಯವರೆಗೂ ಜೊತೆಯಾಗಿ ಬದುಕಿ ಬಾಳಿದ್ರೆ ಆ ಹೆತ್ತ ತಂದೆ ತಾಯಿಗೆ ಒಂದು ಇದಿರುತ್ತೆ, ಸರಿನಾ? ಯಾರೇ ಆಗಲಿ ಒಂದು ಇನ್ನೊಂದು ಹೆಣ್ಮಕ್ಳನ್ನ, ಮನೆ ಹೆಣ್ಮಕ್ಳನ್ನ ಕಳ್ಕೊಂಡ ಮೇಲೆ ತಂದೆ ತಾಯಿಗೆ ತನ್ನ ಮರ್ಯಾದೆಗೆ ಅಂಜಿಬಿಟ್ಟು ಏನೋ ಭಯ ಬೀಳ್ತಾರೆ ಆಗ್ತಾರೆ. ಯಾಕಂದ್ರೆ ಇರೋ ರಿಲೇಷನ್ಶಿಪ್ಪಲ್ಲಿ ಮರ್ಯಾದೆ ಇಟ್ಕೊಂಡು ಕಳ್ಕೊಂಡ್ರೆ ಯಾರು ತನ್ನ ಇಷ್ಟಪಡೋದಿಲ್ಲ. ಅದಕ್ಕೋಸ್ಕರ ಉಳಿಸ್ಕೊಳ್ಳೋಕ್ಕೆ ಹೇಳ್ತಾರೆ. ಒಳ್ಳೆಯದಾಗಲಿ, ಇಬ್ಬರು ಕೊನೆವರೆಗೂ ಚೆನ್ನಾಗಿ ಬದುಕಿ ಬಾಳಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಅದಕ್ಕೆ ಬಿಟ್ಟು ಬೇರೆ ಏನು ಕೊನೆಯವರೆಗೂ ನಂಬಿದ್ದು ಬಂದ ಹುಡುಗಿನ ಕೈ ಬಿಡೋಕೆ ಹೋಗಬೇಡ ಮಕ್ಕಳಪ್ಪ. ಕರ್ನಾಟಕ ಜನತೆ ನಿನ್ನಲ್ಲಿ ಕೇಳ್ಕೊಳ್ಳೋದಂದ್ರೆ ಇಷ್ಟೇ. ನೀನು ಒಳ್ಳೆ ಕೆಲಸ ಮಾಡಿಯೋ ಕೆಟ್ಟದ್ದು ಮಾಡಿಯೋ ಅಂತ ಹೇಳ್ತಾ ಇಲ್ಲ, ಆದರೂ ಒಬ್ಬರು ಹೆಣ್ಮಗಳನ್ನ ಈ ಥರ ಮಾಡಿದ್ದಕ್ಕೆ ಹೇಳ್ದೆ ಕೇಳಿದೆ ವಿಡಿಯೋ ಅಂತೇಳಿ ಬಳಸ್ಕೊಳ್ಳೋಕ್ಕೆ ಯೂಸ್ ಮಾಡಿಕೊಂಡು ನೀನು ಮದುವೆ ಆಗಿಬಿಟ್ರೆ ಯಾರಿಗಾದರೂ ಕೂಡ ಕೋಪ ಬಂದೇ ಬರ್ತದೆ. ಯಾಕಂದ್ರೆ ಇಬ್ರಿಗೂ ಒಳ್ಳೆಯದಾಗಲಿ. ವರ್ಷ ಅನ್ನಷ್ಟೊತ್ತಿಗೆ ಇನ್ನೊಬ್ಬ ಸಣ್ಣ ಮುಕ್ಕಳೆಪ್ಪ ಹುಟ್ಟು ಬರಲಿ. ಒಳ್ಳೆಯದಾಗಲಿ. ಜೈ ಕರ್ನಾಟಕ ಮಾತೆ.